ನಮಸ್ಕಾರ ಎಲ್ರಿಗೂ. ಇವತ್ತಿನ ಒಂದು ತರಗತಿಯಲ್ಲಿ ಇಂಗ್ಲಿಷ್ ಗ್ರಾಮರ್ಗೆ ಸಂಬಂಧಪಟ್ಟಂತೆ ಟೆನ್ಸ್ ಬಗ್ಗೆ ನಾವು ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ನನ್ನ ಚಾನಲನ್ನು ಪ್ರಥಮ ಬಾರಿಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಈಗ ತರಗತಿಯನ್ನು ಪ್ರಾರಂಭಿಸೋಣ. ಟೆನ್ಸ್. ವಾಟ್ ಈಸ್ ಟೆನ್ಸ್? ಟೆನ್ಸ್ ಅಂದ್ರೆ ಏನು? ಟೆನ್ಸ್ ಇಸ್ ಅ ಟೈಮ್ ಆಫ್ ಆಕ್ಷನ್. ಟೆನ್ಸ್ ಅಂದ್ರೆ ಟೈಮ್ ಆಫ್ ಆಕ್ಷನ್, ಕ್ರಿಯೆಯ ಕಾಲವನ್ನ ಹೇಳುವಂಥದ್ದು ಟೆನ್ಸ್. ಟೆನ್ಸ್ ಇಸ್ ಅ ಟೈಮ್ ಆಫ್ ಆಕ್ಷನ್ ಅಂದ್ರೆ ಒಂದು ಕ್ರಿಯಾಪದದ ಕಾಲವನ್ನ ಹೇಳುವಂಥದ್ದು ಟೆನ್ಸ್ ಅಂತ ಕರಿತೀವಿ. ಟೆನ್ಸ್ ಇಸ್ ಅ ಟೈಮ್ ಆಫ್ ಆಕ್ಷನ್. Tense have three kinds. One is present tense, past tense, and future tense. Each tense have four kinds. ಒಂದೊಂದು ಟೆನ್ಸ್ಗಳು ಕೂಡ ನಾಲ್ಕು ಕೈಂಡ್ಸ್ ಬರುತ್ತೆ. ಅದರಲ್ಲಿ ನಾವು ಪ್ರೆಸೆಂಟ್ ಟೆನ್ಸ್ ಅನ್ನ ನಾವು ತಿಳ್ಕೊಳ್ಳೋಣ. ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಯಾವ ರೀತಿ ಸಿಂಪಲ್ ಪ್ರೆಸೆಂಟ್ ಟೆನ್ಸ್, ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್, ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅಂಡ್ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ tense. These are four kinds of the present tense. Now we are going to learn about the present tense. ಅಂದ್ರೆ ನಾವು ಇವತ್ತಿನ ತರಗತಿಯಲ್ಲಿ ಪ್ರೆಸೆಂಟ್ ಟೆನ್ಸ್ ಬಗ್ಗೆ ನಾವು ತಿಳ್ಕೊಳ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಏನೇನೆಲ್ಲ ಫಾಲೋ ಮಾಡಬೇಕಾಗ್ತದೆ ಅಂದಾಗ ನಮಗೆ ಪರ್ಸನಲ್ ಪ್ರೊನೌನ್ಸ್ಗಳು ಗೊತ್ತು. ಪರ್ಸನಲ್ ಪ್ರೊನೌನ್ಸ್ ಅಂದ್ರೆ ಏನು ಅಂದ್ರೆ ಪ್ರೊನೌನ್ಸ್ ಇಸ್ ಅ ವರ್ಡ್ ಯೂಸ್ಡ್ ಇನ್ಸ್ಟೆಡ್ ಆಫ್ ನೌನ್. ಅಂದ್ರೆ ನಾಮಪದದ ಬದಲಾಗಿ ಬಳಸುವಂಥದ್ದನ್ನ ನಾವು ಪರ್ಸನಲ್ ಪ್ರೊನೌನ್ಸ್ ಅಂತ ಕರಿತೀವಿ. ಅದರಲ್ಲಿ ಪರ್ಸನಲ್ ಪ್ರೊನೌನ್ಸ್ಗಳು ಯಾವುವು ಅಂದಾಗ ಫಸ್ಟ್ ಪರ್ಸನ್, ಸೆಕೆಂಡ್ ಪರ್ಸನ್, ಥರ್ಡ್ ಪರ್ಸನ್ ತರ ಬರುತ್ತೆ. ಫಸ್ಟ್ ಪರ್ಸನ್ ಅಲ್ಲಿ ಸಿಂಗ್ಯುಲರ್. ನಾವು ಫಸ್ಟ್ ಪರ್ಸನ್ ನೋಡೋದಾದ್ರೆ ಸಿಂಗ್ಯುಲರ್, ಪ್ಲೂರಲ್, ಇದು ಇಂಪಾರ್ಟೆಂಟ್. ಇಲ್ಲಿ ಫಸ್ಟ್ ಪರ್ಸನ್ ಯಾವುದು ಅಂದ್ರೆ ಐ ಸಿಂಗ್ಯುಲರ್ ಆಗ್ತದೆ, ಪ್ಲೂರಲ್ ವಿ ಆಗ್ತದೆ. ಸೆಕೆಂಡ್ ಪರ್ಸನ್ ಅಲ್ಲಿ ಸಿಂಗ್ಯುಲರ್ ಯು ಆಗುತ್ತೆ, ಪ್ಲೂರಲ್ ಅಲ್ಲೂ ಕೂಡ ಯು ಆಗ್ತದೆ. ಥರ್ಡ್ ಪರ್ಸನ್ ಅಲ್ಲಿ ನಾವು ಸಿಂಗ್ಯುಲರ್ ಇ, ಶಿ, ಇಟ್ ಆಗ್ತದೆ, ಪ್ಲೂರಲ್ ಅಲ್ಲಿ ದೇ ಆಗ್ತದೆ. ದೀಸ್ ಆರ್ 7 pronouns are very important to learn the tense. ಇವು 7 ಪ್ರೊನೌನ್ಸ್ಗಳು ಬಹಳಷ್ಟು ಇಂಪಾರ್ಟೆಂಟ್ ಆಗಿ ಬರುತ್ತೆ ಈ ಟೆನ್ಸ್ ಬಗ್ಗೆ ಹೇಳ್ಬೇಕಾದ್ರೆ. ಫಸ್ಟ್ ಪರ್ಸನ್ ಯಾವುದು, ಸೆಕೆಂಡ್ ಪರ್ಸನ್ ಯಾವುದು ನಮ್ಗೆ ಗೊತ್ತಿರಬೇಕು. ಫಸ್ಟ್ ಪರ್ಸನ್ ಸಿಂಗ್ಯುಲರ್ ಐ, ಪ್ಲೂರಲ್ ವಿ. ಸೆಕೆಂಡ್ ಪರ್ಸನ್ ಯು ಅಂದ್ರೆ ಸಿಂಗ್ಯುಲರ್ ಆಗಿಯೂ ಕೆಲಸ ಮಾಡುತ್ತೆ, ಪ್ಲೂರಲ್ ಆಗಿಯೂ ಕೆಲಸ ಮಾಡುತ್ತೆ. ನೀನು, ನೀವು ಅಂತ ನಾವು ಏನ್ ಹೇಳ್ತೀವೋ ಅದು ಇಲ್ಲಿ ಇಂಗ್ಲಿಷ್ ನಲ್ಲಿ ಯು ಅಂತ ಕರಿತೀವಿ. ಇಲ್ಲಿ ಥರ್ಡ್ ಪರ್ಸನ್ ಏನಿದೆ ಈ, ಶಿ, ಇಟ್, ಇಲ್ಲಿ ದೇ ಆಗ್ತದೆ. ಇದು ಪರ್ಸನಲ್ ಪ್ರೊನೌನ್ಸ್. ಈ ಪರ್ಸನಲ್ ಪ್ರೊನೌನ್ಸ್ ನಂತರ ನಾವೇನ್ ಮಾಡ್ಬೇಕಾಗ್ತದೆ ಅಂದ್ರೆ ಈ ಬಿ ಫಾರ್ಮ್ ಹೆಲ್ಪಿಂಗ್ ವರ್ಬ್ಸ್ ಬಗ್ಗೆ ತಿಳ್ಕೊ. ಬಿ ಫಾರ್ಮ್ ಮತ್ತೆ ಹ್ಯಾವ್ ಫಾರ್ಮ್ ಹೆಲ್ಪಿಂಗ್ ವರ್ಬ್ಸ್ ಇಂಪಾರ್ಟೆಂಟ್. ಬಿ ಫಾರ್ಮ್ ಹೆಲ್ಪಿಂಗ್ ವರ್ಬ್ಸ್ ಮತ್ತೆ ಹ್ಯಾವ್ ಫಾರ್ಮ್ ಹೆಲ್ಪಿಂಗ್ ವರ್ಬ್ಸ್. ಈ ಬಿ ಫಾರ್ಮ್ ಹೆಲ್ಪಿಂಗ್ ವರ್ಬ್ಸ್ ಯಾವುವು? ಬಿ ಫಾರ್ಮ್ ಹೆಲ್ಪಿಂಗ್ ವರ್ಬ್ಸ್ ವಿಚ್ ಆರ್ ದೇ? ಯಾವುವು ಅವು ಅಂದ್ರೆ ಬಿ ಫಾರ್ಮ್ ಹೆಲ್ಪಿಂಗ್ ವರ್ಬ್ಸ್ ಅಲ್ಲಿ ಪ್ರೆಸೆಂಟ್ ಟೆನ್ಸ್ಗೆ ಸಂಬಂಧಪಟ್ಟಂಗೆ ಏನು ಥರ್ಡ್ ಪರ್ಸನ್ ಐ ಇದೆ ಅಲ್ಲಿ ಅದಕ್ಕೆ ಸಿಂಗ್ಯುಲರ್ ಆಗಿರೋದ್ರಿಂದ ಅದಕ್ಕೆ ಹ್ಯಾವ್ ಬರುತ್ತೆ. ಮತ್ತೆ ಇನ್ನ ಥರ್ಡ್ ಪರ್ಸನ್ ಸಿಂಗ್ಯುಲರ್ ಏನಿದೆ ಅದಕ್ಕೆ ಈಸ್ ಅಂತ ಅನ್ನೋ ಹೆಲ್ಪಿಂಗ್ ವರ್ಬ್ ಅನ್ನ ನಾವು ಯೂಸ್ ಮಾಡ್ಬೇಕಾಗುತ್ತೆ. ಇನ್ನ ಪ್ಲೂರಲ್ಗೆ ನಾವು ಹಾರ್ ಬಳಸಬೇಕಾಗುತ್ತೆ. ಅರ್ಥ ಮಾಡ್ಕೊಳ್ಳಿ. ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಪ್ರೆಸೆಂಟ್ ಟೆನ್ಸ್ ಹೆಲ್ಪಿಂಗ್ ವರ್ಬು, ಪ್ಲೂರಲ್ಗೆ ಹಾರು, ಸಿಂಗ್ಯುಲರ್ ಗಳಿಗೆ ಹ್ಯಾವ್ ಮತ್ತೆ ಈಸು. ಪ್ರೆಸೆಂಟ್ ಟೆನ್ಸ್ ಸಿಂಗ್ಯುಲರ್ ಯಾವುದು? ಹ್ಯಾವ್ ಈಸ್ ಬಿ ಫಾರ್ಮ್ ಹೆಲ್ಪಿಂಗ್ ವರ್ಬ್ ಅಲ್ಲಿ. ಪ್ರೆಸೆಂಟ್ ಟೆನ್ಸ್ ಹೆಲ್ಪಿಂಗ್ ವರ್ಬು ಹ್ಯಾವ್ ಈಸು. ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಬಿ ಫಾರ್ಮ್ ಹೆಲ್ಪಿಂಗ್ ವರ್ಬ್ ಅಲ್ಲಿ ಪ್ರೆಸೆಂಟ್ ಟೆನ್ಸ್ ಪ್ಲೂರಲ್ ಹೆಲ್ಪಿಂಗ್ ವರ್ಬು ಹಾರ್. ಹ್ಯಾವ್ ಈಸ್ ಆರ್ ಸಿಂಗ್ಯುಲರ್ ಹೆಲ್ಪಿಂಗ್ ವರ್ಬ್ಸ್ or are the plural helping verb of the present tense.
ಅಂದ್ರೆ ಪ್ರೆಸೆಂಟ್ ಟೆನ್ಸ್ ಅಲ್ಲಿ 6 ಏನಾಗ್ತದೆ ಅಂದ್ರೆ ಪ್ಲೂರಲ್ಗೆ ನಾವು ಬಳಸಬೇಕಾಗುತ್ತೆ. ಆಮ್ ಮತ್ತೆ ಈಸ್ ಅನ್ನ ನಾವು ಸಿಂಗುಲರ್ ಗೆ ಬಳಸಬೇಕಾಗುತ್ತೆ. ಇನ್ನ ಹ್ಯಾವ್ ಫಾರ್ಮ್ ವರ್ಬ್ ಅಲ್ಲಿ ನಾವು ಹ್ಯಾವ್ ಫಾರ್ಮ್ ವರ್ಬ್ ಅಲ್ಲಿ ಏನಾಗುತ್ತೆ ಅಂದ್ರೆ ಈ ಥರ್ಡ್ ಪರ್ಸನ್ ಸಿಂಗುಲರ್ ಏನಿದೆ ಅದಕ್ಕೆ ನಾವು ಆಸ್ ಬಳಸಬೇಕಾಗ್ತದೆ. ಇನ್ನೆಲ್ಲದಕ್ಕೂ ಕೂಡ ಅಂದ್ರೆ ಏನು ಈ ಶಿ ಇಟ್ ಅಂತ ಏನ್ ಬರುತ್ತೆ ಅದಕ್ಕೆ ಮಾತ್ರ ಹ್ಯಾಸ್ ಯೂಸ್ ಆಗುತ್ತೆ. ಇನ್ನ ಎಲ್ಲದಕ್ಕೂ ಕೂಡ ಪ್ಲೂರಲ್ಗೆ ಹ್ಯಾವ್ ಬಳಸ್ತೀವಿ, ಜೊತೆಗೆ ಐ ಫಸ್ಟ್ ಪರ್ಸನ್ ಸಿಂಗ್ಯುಲರ್ ಏನು ಐ ಇದೆಯೋ ಐಯು ಸೇರಿದಂತೆ ಎಲ್ಲದಕ್ಕೂ ಹ್ಯಾವ್ ಅನ್ನ ಬಳಸಬೇಕು. ಇದು ಪ್ರೆಸೆಂಟ್ ಟೆನ್ಸ್ ಯಾವ ಫಾರ್ಮ್ ಅಲ್ಲಿ ಪ್ರೆಸೆಂಟ್ ಟೆನ್ಸ್ ಸಿಂಗ್ಯುಲರ್ ಹ್ಯಾಸ್, ಪ್ರೆಸೆಂಟ್ ಟೆನ್ಸ್ ಪ್ಲೂರಲ್ ಯಾವ ಫಾರ್ಮ್ ಅಲ್ಲಿ ಹ್ಯಾವ್ ಬರ್ತದೆ. ಇದು ಪ್ರೆಸೆಂಟಿಂಗ್ ಸಂಬಂಧಪಟ್ಟಂಗೆ. ನಾವು ಪಾಸ್ಟ್ ಟೆನ್ಸ್ ಬಂದಾಗ ಆ ಹೆಲ್ಪಿಂಗ್ ಆಪ್ಷನ್ ಬಿ ಫಾರ್ಮ್ ಹೆಲ್ಪಿಂಗ್ ಆಫ್ ಹ್ಯಾವ್ ಫಾರ್ಮ್ ಹೆಲ್ಪಿಂಗ್ ಬಗ್ಗೆ ಹೇಳ್ತೀನಿ, ಅದು ಸಿಂಪಲ್. ಪಾಸ್ಟ್ ಟೆನ್ಸ್ ಅಲ್ಲಿ ಕೂಡ ಏನಾಗುತ್ತೆ ಅಂದ್ರೆ ಪಾಸ್ಟ್ ಟೆನ್ಸ್ ಅಲ್ಲಿ ಸಿಂಗ್ಯುಲರ್ಗೆ ಎಲ್ಲದಕ್ಕೂ ಕೂಡ ವಾಸ್ ಬರ್ತದೆ, ವಾಸ್. ಪ್ಲೂರಲ್ಗೆ ವರ್ ಬರ್ತದೆ. ಇನ್ನ ಹ್ಯಾಡ್ ಏನಿದೆ ಅದು ಎಲ್ಲದಕ್ಕೂ ಸಿಂಗ್ಯುಲರ್ ಅಂಡ್ ಪ್ಲೂರಲ್ ಎರಡೂ ಕಡೆ ನಾವೇನ್ ಮಾಡ್ತೀವಿ ಹ್ಯಾಡ್ ಅನ್ನುವಂತ ಹೆಲ್ಪಿಂಗ್ ಆಪ್ಷನ್ ಬಳಸ್ತೀವಿ ಇದರಲ್ಲಿ ಪಾಸ್ಟ್ ಟೆನ್ಸ್ ಅಲ್ಲಿ. ಇದು ಹೆಲ್ಪಿಂಗ್ ವರ್ಬ್ಗಳ ಬಗ್ಗೆ ಇದು ಬಹಳ ಇಂಪಾರ್ಟೆಂಟ್ ಆಗಿ ತಿಳ್ಕೊಬೇಕಾಗಿದ್ದು. ಹ್ಯಾವ್ ಫಾರ್ಮ್ ವರ್ಬ್ ಬಿ ಫಾರ್ಮ್ ವರ್ಬ್ ಇಂಪಾರ್ಟೆಂಟ್ ಆಗಿ ಬರುತ್ತೆ. ಈಗ ನಾವು ಒಂದೊಂದು ಟೈಪ್ಸ್ ಗಳಲ್ಲಿ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಂತ ತಿಳ್ಕೊಂತ ಹೋಗೋಣ. ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಏನು? ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಂದ್ರೆ ವರ್ತಮಾನ ಕಾಲ ಈಗ ನಡೀತಾ ಇರೋದು, ಅಂದ್ರೆ ದ ವರ್ಕ್ ಈಸ್ ನಾಟ್ ಕಂಪ್ಲೀಟೆಡ್, ಜಸ್ಟ್ ಬಿಗಿನ್ ಅಂದ್ರೆ ಈಗ ತಾನೇ ಅದು ಕೆಲಸ ಪ್ರಾರಂಭ ಆಗಿದೆ. ವರ್ತಮಾನ ಕಾಲದ್ದು ಈಗ ತಾನೇ ಪ್ರಾರಂಭ ಆಗ್ತಾ ಇದೆ. ದಟ್ ಈಸ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ನಾವು 7 ಪ್ರೊನೌನ್ಸ್ ಏನಿದೆ ಅದಕ್ಕೆ ಸಂಬಂಧಪಟ್ಟಂಗೆ ಸೆಂಟೆನ್ಸ್ ನ ಫಾರ್ಮ್ ಮಾಡ್ತಾ ಹೋಗೋಣ. ಈಗ ಐ ಈಟ್ ಎ ಬನಾನಾ ಏನಿದೆ ಐ ಈಟ್ ಎ ಬನಾನಾ ಆಗುತ್ತೆ. ನೆಕ್ಸ್ಟ್ ವಿ eat a banana. You eat a banana. ಇಲ್ಲಿ ಏನಾಗುತ್ತೆ ಅಂದ್ರೆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ವರ್ಬ್ಗೆ ಎಸ್ ಸೇರಿಸಬೇಕು. ಈ ಈಟ್ಸ್ ಎ ಬನಾನಾ, ಈಟ್ಸ್ ಎ ಬನಾನಾ. ನೆಕ್ಸ್ಟ್ ಶಿ ಈಟ್ಸ್ ಎ ಬನಾನಾ. ದಿಸ್ ಆರ್ ವೆರಿ ಇಂಪಾರ್ಟೆಂಟ್. ಈಟ್ಸ್ ಎ banana. It eats a banana. ಇದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಏನು ಥರ್ಡ್ ಪರ್ಸನ್ ಈ ಶಿ ಇಟ್ ಇದೆ ಆ ವರ್ಬ್ಗೆ ಏನಿದೆ ಮೇನ್ ವರ್ಬ್ಗೆ ಎಸ್ ಅನ್ನ ಆಡ್ ಮಾಡಬೇಕಾಗ್ತದೆ. ದಿಸ್ ಆರ್ ವೆರಿ ಇಂಪಾರ್ಟೆಂಟ್. ಇದು ಇಟ್ಸ್ ಎ ಬನಾನಾ. ನೆಕ್ಸ್ಟ್ ದೇ ಈಟ್ ಎ ಬನಾನಾ. ದೇ ಈಟ್ ಎ ಬನಾನಾ. ಈ ರೀತಿ ಆಗ್ತದೆ. ಅಂದ್ರೆ ಬಾಳೆಹಣ್ಣನ್ನು ತಿನ್ನೋದಕ್ಕೆ ಈಗ ತಾನೇ ಸ್ಟಾರ್ಟ್ ಮಾಡಿದಾನೆ. ದ ವರ್ಕ್ ಈಸ್ ಜಸ್ಟ್ ಬಿಗಿನ್. ದಿಸ್ ಈಸ್ ದ ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ಅಂದ್ರೆ ಇದು ಪೂರ್ಣ ವರ್ತಮಾನ ಕಾಲ ಆಗಿಲ್ಲ, ಇನ್ನುವೇ ಸ್ಟಾರ್ಟ್ ಆಗಿದೆ. ಟೆನ್ಸ್ ಅಲ್ಲಿ ನಾವು ಪ್ರೆಸೆಂಟ್ ಟೆನ್ಸ್ ಅಲ್ಲಿ 4 ಕೈಂಡ್ಸ್ ಬರುತ್ತೆ. ಅದರಲ್ಲಿ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಂದ್ರೆ ಹೀಗಿರುತ್ತೆ. ಏನು ಪ್ರೆಸೆಂಟ್ ಟೆನ್ಸ್ ವರ್ಬ್ ಇರುತ್ತೆ ಅದನ್ನ ನಾವು ಇರಬೇಕು. ಏನ್ ಸಬ್ಜೆಕ್ಟ್ ಇರುತ್ತೆ ಅದಿರ್ಲಿ, ವರ್ಬು ಹಾಗೆ ಇರುತ್ತೆ, ಪ್ರೆಸೆಂಟ್ ಟೆನ್ಸ್ ಹಾಗೆ ಇರುತ್ತೆ, ಇನ್ನ ಆಬ್ಜೆಕ್ಟ್ ಬಂದಿರುತ್ತೆ. ಈ ಸಬ್ಜೆಕ್ಟ್ ಅಲ್ಲಿ ಏನಾಗುತ್ತೆ ಅಂದ್ರೆ ವರ್ಬ್ ಅಲ್ಲಿ ಅಂದ್ರೆ ವರ್ಬು ಥರ್ಡ್ ಪರ್ಸನ್ ಸಿಂಗ್ಯುಲರ್ ಮಾತ್ರ ಏನಾಗುತ್ತೆ ಎಸ್ ಅನ್ನೋಂಥದ್ದು ಲೆಟರ್ ಸೇರಿಸ್ಬೇಕು, ಹ್ಯಾಡ್ ಮಾಡ್ಬೇಕಾಗ್ತದೆ. ಇದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ಐ ಈಟ್ ಎ ಬನಾನಾ, ವಿ ಈಟ್ ಎ ಬನಾನಾ, ಯು ಈಟ್ ಎ ಬನಾನಾ. ನೆಕ್ಸ್ಟ್ ನಾವೇನ್ ಮಾಡ್ಬೋದು, ಗೋ ಅಂತ ತಗೋಣ. I go to school, we go to school, you go to school. ಈ goes to school ಆಗ್ತದೆ. ಈ go to school that is the wrong sentence. ಅದು ರಾಂಗ್ ಆಗ್ತದೆ. ನಾವು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಹೇಳ್ಬೇಕಾದ್ರೆ ಈ goes to school, she goes to school, it goes to school ಅಂತ ಆಗ್ಬೇಕು. ಅಲ್ಲಿ ಎಸ್ ಅಥವಾ ಗೋಗೆ ಗೋಸ್ ಅಂತ ನಾವು ಹೇಳಲ್ಲ. GOES ಗೋಸ್
ಅಂತ ಏನಿದೆ ಅದು ಬರುತ್ತೆ. ಎಸ್ ನಾವು ಸೇರಿಸಲ್ಲ, ಈ ಎಸ್ ಸೇರಿಸ್ತೇವೆ. ಇದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ಗೆ ಸಂಬಂಧಪಟ್ಟಂಥದ್ದು. ಈ ರೀತಿ ನೀವು ಯಾವುದಾದ್ರೂ ಒಂದು ವರ್ಬ್ ಅನ್ನು ತಗೊಂಡು ನೀವೇ ಒಂದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ನ ನೀವೇ ಕೂಡ ಏನು ಮಾಡ್ಬೋದು, ಫ್ರೇಮ್ ಮಾಡ್ಬೋದು ಸೆಂಟೆನ್ಸ್ ಅನ್ನ. ಇದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ನಾವು ವಿ ಆರ್ ಗೋಯಿಂಗ್ ಟು ಪ್ರೆಸೆಂಟ್ ಕಂಟಿನ್ಯೂಯಸ್ ಟೆನ್ಸ್. Present continuous tense. Present continuous. ಇಲ್ಲಿ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ ಕೂಡ ಏನಾಗುತ್ತೆ ಅಂದ್ರೆ, ಕಂಟಿನ್ಯೂಸ್ ಅಂದಾಗ ನಾವು ING ಫಾರ್ಮ್, ಮೇನ್ ವರ್ಬ್ಗೆ ING ಫಾರ್ಮ್ ಅನ್ನು ಸೇರ್ಬೇಕಾಗುತ್ತೆ. ವಿ ಆಡ್ ದ ING ಫಾರ್ಮ್ ಇಂದ ವರ್ಬ್ಗೆ ING ಫಾರ್ಮ್ ಯೂಸ್ ಮಾಡಬೇಕಾಗುತ್ತೆ. ಜೊತೆಗೆ ಬಿ ಫಾರ್ಮ್ ಹೆಲ್ಪಿಂಗ್ ವರ್ಬ್ಸ್ ನ ಯೂಸ್ ಮಾಡಬೇಕಾಗುತ್ತೆ. ಇಲ್ಲಿ ಬಿ ಫಾರ್ಮ್ ಹೆಲ್ಪಿಂಗ್ ವರ್ಬ್ಸ್ ಅನ್ನ ನಾನು ಆಲ್ರೆಡಿ ನಾನು ಆಗ್ಲೇ ಹೇಳಿದೆ. ಯಾವುದು, ಹ್ಯಾಮ್ ಮತ್ತೆ ಇದು ಪ್ರೆಸೆಂಟ್ ಟೆನ್ಸ್ ಅಂದ್ರೆ ಪ್ಲೂರಲ್, ಇದು ಪರ್ಸನಲ್ ಪ್ರೊನೌನ್ ಅಲ್ಲಿ ಸಿಂಗ್ಯುಲರ್ ಏನ್ ಬರುತ್ತೆ ಅದಕ್ಕೆ ಹ್ಯಾಮ್ ಮತ್ತೆ ಈಸ್ ಅನ್ನ ಉಪಯೋಗಿಸ್ಬೇಕು. ಪ್ಲೂರಲ್ ಏನಿದೆ ಅದಕ್ಕೆ ಹಾರ್ ಅನ್ನ ಉಪಯೋಗಿಸ್ಬೇಕು ಅಂತ ಹೇಳಿದೆ. ಈಗ ಸೆಂಟೆನ್ಸ್ ಅನ್ನ ತಗೋಣ. I have searching a book. ನೋಡಿ, ಸರ್ಚ್ ಅನ್ನುವಂತ ವರ್ಬ್ ಏನಿದೆ ಅದಕ್ಕೆ ING ಸೇರಿಸಿದ್ವಿ. ಸರ್ಚಿಂಗ್, ಐ ಆಮ್ ಸರ್ಚಿಂಗ್ ಎ ಬುಕ್. ಐ ಆಮ್ ಸರ್ಚಿಂಗ್ ಎ ಬುಕ್ ಆಯ್ತು. ಇಲ್ಲಿ ನೆಕ್ಸ್ಟ್ ವಿ ಇದೆಯಲ್ಲ, ವಿ ಹ್ಯಾವ್ ಅನ್ನಲ್ಲ, ಬಿಕಾಸ್ ದಿಸ್ ಇಸ್ ಪ್ಲೂರಲ್. ಸೊ ವಿ ಆರ್ ಸರ್ಚಿಂಗ್ ಎ ಬುಕ್. ನೆಕ್ಸ್ಟ್ ಏನಾಗುತ್ತೆ, ಯು ಇದೆ. ಯು ನಾವು ಸಿಂಗ್ಯುಲರ್ ಪ್ಲೂರಲ್ ಆಗಿ ಇದು ಮಾಡೋದ್ರಿಂದ ನಾವು ಪ್ಲೂರಲ್ ತಗೋಬೋಣ. ಯು ಹ್ಯಾವ್, ಯು ಈಸ್ ಅಂತ ಹೇಳಲ್ಲ ನಾವು. ಯು ಆರ್ ಸರ್ಚಿಂಗ್ ಎ ಬುಕ್. ನೆಕ್ಸ್ಟ್ ಈ ಇದೆ, ಇದಕ್ಕೇನಾಗುತ್ತೆ, ಈಸ್ ಸರ್ಚಿಂಗ್ ಎ ಬುಕ್. Next, she is searching a book. Next, it is searching a book. Next, they ideyala, they is a plural, so they are searching a book. ಅಂದ್ರೆ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅಂದ್ರೆ ವರ್ತಮಾನ ಕಾಲ ಪ್ರಾರಂಭ ಆಗಿದೆ, ಸ್ಟಿಲ್ ಇಟ್ ಈಸ್ ಬಿಗಿನ್, ಅಂದ್ರೆ ಅದು ಇನ್ನೂ ಮುಂದುವರಿತಲೇ ಇದೆ, ಕಂಟಿನ್ಯೂಸ್ ಮುಂದುವರಿತಾ ಇದೆ. ಇದು ಏನಾಗ್ತದೆ, ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಆಗ್ತದೆ. ಇಲ್ಲಿ ಹ್ಯಾಮ್ ಮತ್ತೆ ಹಾರ್ ಮತ್ತೆ ಈಸ್ ಇದು ಹೆಲ್ಪಿಂಗ್ ವರ್ಬ್ ಇಂಪಾರ್ಟೆಂಟ್. ಮೇನ್ ವರ್ಬ್ಗೆ ನಾವು ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ ಏನಾಗುತ್ತೆ, ING ಫಾರ್ಮ್ ಅನ್ನ ಸೇರ್ಬೇಕಾಗುತ್ತೆ. ಐ ಆಮ್ ಸರ್ಚಿಂಗ್ ಎ ಬುಕ್, ಹುಡುಕ್ತಾ ಇದ್ದೀನಿ ಅಂದ್ರೆ ಸ್ಟಾರ್ಟ್ ಮಾಡಿದ್ದಾನೆ ಕೆಲಸನ, ಬುಕ್ ಹುಡುಕೋದಕ್ಕೆ ಸಿಕ್ಕಿಲ್ಲ, ಅವ್ರು ಸ್ಟಾರ್ಟ್ ಮಾಡ್ತಾ ಇದ್ದಾರೆ, ಹುಡುಕ್ತಾ ಇದ್ದಾನೆ. ಸೊ ದ ವರ್ಕ್ ಈಸ್ ನಾಟ್ ಕಂಪ್ಲೀಟೆಡ್ ಅಂದ್ರೆ ಕೆಲಸ ಇನ್ನೂ ಮುಗಿದಿಲ್ಲ. ಸೊ ಅಂದ್ರೆ ಮಾಡ್ತಾ ಇದ್ದಾನೆ, ಇನ್ನು ಅಪೂರ್ಣವಾಗಿದೆ ಕೆಲಸ, ಪರ್ಫೆಕ್ಟ್ ಆಗಿಲ್ಲ ಅಂತ ಸಂದರ್ಭದಲ್ಲಿ ನಾವು ಈ ರೀತಿಯಾದ ಸೆಂಟೆನ್ಸ್ಗಳನ್ನ ಹೇಳಬೇಕಾಗ್ತದೆ. ಇದು ಪ್ರೆಸೆಂಟ್ ಕಂಟಿನ್ಯೂಯಸ್ ಟೆನ್ಸ್. ಇದು ಇಂಪಾರ್ಟೆಂಟ್. ಹೆಲ್ಪಿಂಗ್ ವರ್ಬ್ಸ್ ಏನ್ ಥರ್ಡ್ ಪರ್ಸನ್ ಏನಿದೆ, ಥರ್ಡ್ ಪರ್ಸನ್ಗೆ ಈಸ್ ಬಳಸಬೇಕಾಗುತ್ತದೆ. ಇನ್ನು ಪ್ಲೂರಲ್ಗಳಿಗೆ ಆರ್ ಬಳಸಬೇಕಾಗುತ್ತೆ. ಐಗೆ ಮಾತ್ರ ಹ್ಯಾಮ್ ಅನ್ನ ಉಪಯೋಗಿಸ್ಬೇಕಾಗುತ್ತೆ. ಇದು ಪ್ರೆಸೆಂಟ್ ಕಂಟಿನ್ಯೂಯಸ್ ಟೆನ್ಸ್. ಈಗ ನಾವು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅನ್ನ ನೋಡೋಣ. ಅಂದ್ರೆ ಪೂರ್ಣ ಭೂತಕಾಲ, ಅಪೂರ್ಣ ವರ್ತಮಾನ ಕಾಲವನ್ನ ನೋಡೋಣ. ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್. present perfect
ಟೆನ್ಸ್. ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅಂದಾಗ ಏನಾಗುತ್ತೆ ಅಂದ್ರೆ ವರ್ಕ್ ಏನಾಗಿದೆ, ಕಂಪ್ಲೀಟ್ ಆಗಿದೆ, ಪೂರ್ಣ ವರ್ತಮಾನ ಕಾಲ ಆಗಿದೆ. ಅಂದ್ರೆ ಹೋಗಾಗಿದೆ, ಈಗ ತಿಂದಾಗಿದೆ, ಮಾಡಾಗಿದೆ, ಅಂದ್ರೆ ನಡೀತಾ ಇದೆ, ಅಂದ್ರೆ ತಿಂತಾ ಇದೆ, ವರ್ಕ್ ಸ್ಟಾರ್ಟ್ ಆಗ್ತಾ ಇದೆ, ಇಲ್ಲ ಸ್ಟಾರ್ಟ್ ಆಗಿ ಮುಗಿಯಕ್ಕೆ ಬಂದಿದೆ. ದಟ್ ಈಸ್ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅಂದಾಗ ಇಲ್ಲಿ ಏನಾಗುತ್ತೆ ಅಂದ್ರೆ ದ ಮೇನ್ ವರ್ಬ್ ಈಸ್ ಕ್ಯಾನ್ ಚೇಂಜ್ಡ್ ಇಂಟು ಪಾಸ್ಟ್ ಪಾರ್ಟಿಸಿಪಲ್. ಅಂದ್ರೆ ಮೇನ್ ವರ್ಬು ಏನಾಗುತ್ತೆ, ಪಾಸ್ಟ್ ಪಾರ್ಟಿಸಿಪಲ್ ಆಗಿ ಚೇಂಜ್ ಆಗ್ತದೆ. ಜೊತೆಗೆ ಹ್ಯಾವ್ ಫಾರ್ಮ್ ವರ್ಬ್ ಅನ್ನ ನಾವು ಯೂಸ್ ಮಾಡ್ತೀವಿ. ಐಗೆ ಐ ಮತ್ತೆ ಏನು ಪ್ಲೂರಲ್ಗಳಿದೆ ಏನಿದೆ ಅದಕ್ಕೆ ಹ್ಯಾವ್ ಬಳಸ್ತೀವಿ. ಇನ್ನೆಲ್ಲ ಥರ್ಡ್ ಪರ್ಸನ್ ಸಿಂಗ್ಯುಲರ್ ಏನಿದೆ ಅದಕ್ಕೆ ಈ ಶಿ ಇಟ್ಗೆ ಮಾತ್ರ ಆಸ್ ಅನ್ನ ಬಳಸ್ತೀವಿ. ಎಕ್ಸಾಂಪಲ್ ನೋಡೋಣ. I have gone to school. I have gone to school. Next, we have gone to school. ಅಂದ್ರೆ ಮೇನ್ ವರ್ಬು ಗೋ, ವೆಂಟ್, ಗಾನ್ ಏನಿದೆ ಇದು ಥರ್ಡ್ ಪಾಸ್ಟ್ ಪಾರ್ಟಿಸಿಪಲ್ ಆಗಿದೆ ವರ್ಬು. ವಿ ಹ್ಯಾವ್, ಯು ಹ್ಯಾವ್ ಗಾನ್ ಟು ಸ್ಕೂಲ್. ನೆಕ್ಸ್ಟ್ ಇಲ್ಲೇನಾಗ್ತದೆ ಅಂದ್ರೆ he has ಆಗ್ಬೇಕು, he has gone to school. ನೆಕ್ಸ್ಟ್ she has gone to school. Next, it has gone to school. ಇಲ್ಲಿ ಏನಾಗ್ತದೆ, they have gone to school. ಇದು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅಂದ್ರೆ ಪೂರ್ಣ ವರ್ತಮಾನ ಕಾಲದಲ್ಲಿ ನಾವೇನ್ ಮಾಡ್ತೇವೆ, ಈ ರೀತಿಯಾಗಿ ಸೆಂಟೆನ್ಸ್ ಅನ್ನ ಫ್ರೇಮ್ ಮಾಡ್ತೀವಿ. I have gone to school, we have gone to school. ಇದು ಇಂಪ್ಯಾಕ್ಟ್. I have, we have, you have, he has, she has, it has, they have. ಇದು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅಲ್ಲಿ ಆಗ್ತದೆ. ಅಂದ್ರೆ ಆ ಕಾಲ, ಆ ಒಂದು ಆ ಟೈಮ್ ಅಲ್ಲಿ ಏನಾಗಿದೆ, ಆ ಕೆಲಸ ಏನಾಗಿದೆ, ಮುಗ್ದಿದೆ ಅನ್ನೋಂಥದ್ದು, ಪರ್ಫೆಕ್ಟ್ ಆಗಿ ಮುಗ್ದಿದೆ ಅದು ಅಂತ ಹೇಳಬೇಕಾದ್ರೆ, ಪೂರ್ಣವಾಗಿ ಹೇಳಬೇಕಾದ್ರೆ ಈ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅನ್ನ ಈ ರೀತಿಯಾಗಿ ನಾವು ಸೆಂಟೆನ್ಸ್ ಅನ್ನ ಮಾಡಬೇಕಾಗ್ತದೆ. ಇದು ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ಇನ್ನ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅಂದ್ರೆ ಏನು ಅಂದ್ರೆ ಮುಗಿದು ಮತ್ತೆ ಸ್ಟಾರ್ಟ್ ಆಗಿದೆ, ನಡೀತಾ ಇದೆ, ತುಂಬಾ ಸಮಯದಿಂದ ಆ ಕೆಲಸ ಇನ್ನೂ ನಡೀತಾ ಇದೆ ಅಂದಾಗ ಅದು ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಆಗ್ತದೆ. ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್. ಮತ್ತೆ ಕಂಪ್ಲೀಟ್ ಆಗಿ ಮತ್ತೆ ಸ್ಟಾರ್ಟ್ ಆಗುತ್ತದೆ, ಕಂಪ್ಲೀಟ್ ಆಗಿದೆ, ಮತ್ತೆ ಸ್ಟಾರ್ಟ್ ಆಗಿದೆ. ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅನ್ನ ನಾವು ನೋಡ್ತಾ ಹೋಗೋಣ. ಇಲ್ಲಿ ಏನಾಗ್ತದೆ ಅಂದ್ರೆ ಇಲ್ಲಿ ಸೇಮ್ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಬರುತ್ತೆ. ಬಟ್ ಏನಾಗುತ್ತೆ, ಮೇನ್ ವರ್ಬ್ ಅಲ್ಲಿ ING ಫಾರ್ಮ್ ಸೇರುತ್ತದೆ. ಕಂಟಿನ್ಯೂಸ್ ಅಂದಾಗ ವಿ ಹ್ಯಾಡ್ ದ ING ಫಾರ್ಮ್ ಇನ್ ದ ಮೇನ್ ವರ್ಬ್. ಅಂಡ್ ಆಲ್ಸೋ ಮತ್ತೆ ಹ್ಯಾವ್ ಫಾರ್ಮ್ ವರ್ಬ್ ಜೊತೆ ಬೀನ್ ಅನ್ನುವಂತ ವರ್ಡ್ ಎಕ್ಸ್ಟ್ರಾ ಸೇರ್ತದೆ. ಈಗ ನೋಡೋಣ. I have been, I have been buying a car. I have been buying a car ಅಂತ ಆಯ್ತು. I have been. Next, we have been buying a car. Next, you have been buying a car. Buying a car. ನೆಕ್ಸ್ಟ್ ಏನಾಗುತ್ತೆ, ಇಲ್ಲಿ he has ಇಲ್ಲಿ ಸೇರ್ಬೇಕು. he has been buying a car.
ನೆಕ್ಸ್ಟ್ ಶಿ ಹ್ಯಾಸ್ ಬಿನ್ ಬೈಯಿಂಗ್ ಎ ಕಾರ್, ಇಟ್ ಹ್ಯಾಸ್ ಬಿನ್ ಬೈಯಿಂಗ್ ಎ ಕಾರ್ ಆಗ್ತದೆ. ಬಟ್ ದೇಗ್ ಏನಾಗುತ್ತೆ ಅಂದ್ರೆ ದೇ ಹ್ಯಾವ್ ಬೀನ್ ಬೈಯಿಂಗ್ ಎ ಕಾರ್. ಅಂದ್ರೆ ಕೆಲಸ ಮುಗಿದು ಮತ್ತೆ ಸ್ಟಾರ್ಟ್ ಆಗ್ತಾ ಇದೆ ಅನ್ನುವಂಥ ರೀತಿಯಲ್ಲಿ, ಅಂದ್ರೆ ಬಹಳ ಸಮಯದವರೆಗೂ ಕೆಲಸ ನಡೀತಾ ಇದೆ, ಇನ್ನೂ ಮಾಡ್ತಾ ಇದ್ದಾರೆ, ನಡೀತಲೇ ಇದೆ ಅಂದಾಗ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ಆ ಸಂದರ್ಭದಲ್ಲಿ ನಾವು ಈ ರೀತಿಯಾಗಿ ವರ್ಕನ್ನು ಸೆಂಟೆನ್ಸ್ ಅನ್ನ ಫ್ರೇಮ್ ಮಾಡಬೇಕಾಗ್ತದೆ. ಇಲ್ಲಿ ಸೇಮ್ ಇದೆ, ಬೀನ್ ಅನ್ನುವಂಥದ್ದು ಸೇರಿಸ್ಬೇಕಾಗುತ್ತೆ. ಮೇನ್ ಏನಾಗುತ್ತೆ ING ಫಾರ್ಮ್ ಅನ್ನ ಸೇರಿಸ್ಬೇಕಾಗ್ತದೆ. ಇದು ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ನಾವು ಮುಂದಿನ ತರಗತಿಯಲ್ಲಿ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್, ಪಾಸ್ಟ್ ಟೆನ್ಸ್ ಬಗ್ಗೆ ನೋಡೋಣ. ಅದು ಮತ್ತೆ ಫ್ಯೂಚರ್ ಟೆನ್ಸ್, ಪಾಸ್ಟ್ ಟೆನ್ಸ್ ಬಗ್ಗೆ ನೋಡ್ತಾ ಹೋಗೋಣ. ಅಲ್ಲಿವರೆಗೂ ಈ ತರಗತಿಯನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ಧನ್ಯವಾದಗಳು. ಥ್ಯಾಂಕ್ ಯು ಆಲ್.